ಹಾಯ್ ಗೈಸ್, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಯಿತು. ಇಂಡಿಯಾ ವಿನ್ ಅಂತ ಆಯಿತು. ಚಲೋ ಹೊಡೆದಾರ, ಹಾಕಿ ಹೊಡೆದಾರ. ರಪ್ಪ 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 ವಿರಾಟ್ ಕೊಹ್ಲಿ ಹೆಂಗೆ ಹೊಡಿತಾನ ಹಂಗೆ ಹೊಡೆದಾನ. 50 ಸೆಂಚುರಿ ಅಂತಕ ಹೊಡೆದನು. ಸಚಿನ್ ತೆಂಡೂಲ್ಕರ್ ಸನಿ ಅಂತಕ ಹೋದ್ರು ಅವರು. ಬಟ್ ಇವತ್ತು ಶುಭ್ಮನ್ ಗಿಲ್ ಸಂಗಟ ಏನೈತೆ ಗೊತ್ತದ, ಚಲೋ ಶಾಟ್ ಹೊಡ್ಲತ್ತಿರು ಅವರು, ಚಲೋ ರನ್ನು ಅವ್ರು ಮಾಡ್ಲತ್ತಿರು. ಔಟ್ ಆದರು ಒಂದು ಬಾಲ್ ಒಳಗೆ. ಪಾಕಿಸ್ತಾನ್ ಬಾಲರ್ ಎಕ್ಸ್ಪ್ರೆಷನ್ ಹೆಂಗಿತ್ತು ಗೊತ್ತದ, ಒಂದು ರಿಯಾಕ್ಷನ್ ಹೆಂಗಿತ್ತು ಗೊತ್ತದ, ಹಿಂಗೆ ರಿಯಾಕ್ಷನ್ ಕೊಡ್ಲತ್ತಿರು. ಯಾರಿಗೆ? ಶುಭ್ಮನ್ ಗಿಲ್ ಅವರಿಗೆ. ಒಂದು ವಿಕೆಟ್ ತೊಗೊಂಡು ಸೆಲೆಕೆಸ್ಟ್ಗನ ಹಂಗಾಮ ಮಾಡಿದ್ವಿ ನೀವು. ಪೂರಾ ಮ್ಯಾಚ್ ಹೋಯ್ತು, ಪೂರಾ ಟೀಮ್ ಲಸೆ, ಗ್ರೂಪ್ ಲಸೆ ಹೊರಗಾದಿರಿ ನೀವು, ಈ ಸೀರೀಸ್ ಲಸೆ ಹೊರಗಾದಿರಿ ನೀವು. ಬಟ್ ಶುಭ್ಮನ್ ಗಿಲ್ದು ಏನು ಮಾಡಬೇಕಿತ್ತು ಕೆಲಸ, ಅವು ಪೂರಾ ಮಾಡಿಗೆಸ ಅಂತರಕ್ಕೆ ಹೋದನು. ಆಲ್ಮೋಸ್ಟ್ ಚಲೋ ರನ್ ಅಂತರಕ ಮಾಡಿಗೆಸ ಹೋದನು. ಬಟ್ ಇಲ್ಲಿ ವಿರಾಟ್ ಕೊಹ್ಲಿ ಇವತ್ತು ಪಾಕಿಸ್ತಾನ್ ಟೀಮ್ದು ಘಂಟೆಕ ಕಿಂಗ್ದು ಎಲ್ಲ ರಪ್ಪ ರಪ್ಪ ತೆಗೆದುಬಿಟ್ಟನು. ಸಚಿನ್ ತೆಂಡೂಲ್ಕರ್ ಸೆಂಚುರಿ ಅಂತರಕ ಹೊಡೆದ್ರು, 50 ಸೆಂಚುರಿ ಅಂತರಕ ಹೊಡೆದ್ರು 100ದಾಗೆ. ಬಟ್ ಇಲ್ಲಿ ಇವತ್ತು ಮ್ಯಾಚ್ನಲ್ಲಿ ಪುಷ್ಪರಾಜ್ ದ ವೈಲ್ಡ್ ಫೈರ್ ಆ್ಯಕ್ಟರ್ನು ಬಂದಿರು, ಸುಕುಮಾರ್ ಅವ್ರನ್ನು ಬಂದಿರು, ಮೆಗಾಸ್ಟಾರ್ ಚಿರಂಜೀವಿನೂ ಬಂದಿರು, ಮತ್ತು ಠಾಕೂರ್ ಮಹಾರಾಜ್ ದಬಡಿ ದಿಬಡಿ ಸಾಂಗ್ ರಿಲೀಸ್ ಆಗಿತ್ತಿಲ್ಲ. ಇವತ್ತು ಪಾಕಿಸ್ತಾನ್ ಟೀಮ್ದು ಫ್ಲೋ ಆಗಿ ಹೊಡೆದಾರೆ ಇಲ್ಲಿ. ಹಂಗೆ ಇಲ್ಲಿ ನಮ್ಮ ಹಾರ್ದಿಕ್ ಪಾಂಡ್ಯ ಲಿಟ್ರಲಿ ಬಾಸ್, ಇವ್ರ ರಿಯಾಕ್ಷನ್ ಇತ್ತು ನೋಡ್ರಿ, ಟೈನ್ 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 ಹಿಂಗಿತ್ತು ಅವ್ರ ರಿಯಾಕ್ಷನ್. ಅದು ವಿಕೆಟ್ ಹೋದಾಗೆ ಮಸ್ತ್ ಮಜಾ. ಅವ್ರದ್ದು ರಿಯಾಕ್ಷನ್ ಚಲೋ ಇತ್ತು ಹಾರ್ದಿಕ್ ಪಾಂಡ್ಯ ಅವ್ರದ್ದು. ಒಂದು ವಿಕೆಟ್ ತೊಗೊಂಡು ಸಲಕ್ಕೆ ಎಷ್ಟು ಕನ ಹಂಗೆ ಮಾಡಿದ್ರಲ್ಲ ನೀವು. ಓಕೆ, ಅದು ಸರ್ಪ್ರೈಸ್ ಬಾಲ್ ಅಂತರಕ ಬಂದಿತ್ತು. ಅದು ಯಾರೋ ಅನ್ಕೊಂಡಿಲ್ಲ ಈ ಥರ ಬಾಲ್ ಅದು ಟರ್ನ್ ಆಗಿಸಿ ವಿಕೆಟಿಗೆ ಹೋತ ಅಂತ ಗೀಸಿ. ಬಟ್ ಅಲ್ಲಿ ವಿರಾಟ್ ಕೊಹ್ಲಿನೂ ಶಾಕ್ ಅದನ್ನು. ಬಟ್ ಇವತ್ತು ವಿರಾಟ್ ಕೊಹ್ಲಿ ಅಂತರಕ ಫಾರ್ಮ್ನಾಗ ಇದ್ದು ನಾವು ಬಸ್ ಲಿಟ್. ವಿರಾಟ್ ಕೊಹ್ಲಿಗೆ 10 ವರ್ಷ ಪहिले ಹಂಗೆ ನೋಡ್ತಿದ್ದೇವಲ್ಲ, ಆ ವಿರಾಟ್ ಕೊಹ್ಲಿ ಇವತ್ತು ನಮಗೆ ಕಾಣ್ಯಾನ ಟೀಮ್ ಒಳಗೆ. ಅದು ಅಗ್ರೆಸಿವ್, ಅದು ಫಿಟ್ನೆಸ್ ಅಲ್ಲಿ, ಅದು ಎನರ್ಜಿ ಅಲ್ಲಿ ಇವತ್ತು ಕಾಣ್ಲತ್ತಿದ್ದು ನಮ್ಮ ಗ್ರೌಂಡ್ ಒಳಗೆ. ಅಲ್ಲಿ ಎಲ್ಲಿ ನಮಗೆ ಅನ್ಸಲಾಗಿತ್ತು ಇವತ್ತು ಮ್ಯಾಚ್ ಸ್ಟಾರ್ಟ್ ಆಗಿತ್ತು ನೋಡ್ರಿ, ನಮಗೆ 1% ನಮ್ಗೆ ಅನ್ಸಲಾಗಿತ್ತು ಇವತ್ತು ಪಾಕಿಸ್ತಾನ ಗೆದಿತ ಅಂತ ಗೇಸಿ. ನಮಗೆ 99ಕ್ಕೆ 100% ನಮಗೆ ಶೋರ್ ಇತ್ತು ಇವತ್ತು ಇಂಡಿಯಾನೇ ವಿನ್ ಆಗ್ತದೆ. ಇವತ್ತು 250 ಅಲ್ಲಿ 300 ಅಲ್ಲಿ ರನ್ ಅಲ್ಲಿ ಇಂಡಿಯಾ ವಿನ್ ಅಂತ ಕೆಲವು ಮಂದಿ ಗೊತ್ತಿದೆ. ಇವತ್ತು ಇಂಡಿಯಾನೇ ವಿನ್ ಆಗ್ತದೆ. ಹೋಸ್ಟ್ ಪಾಕಿಸ್ತಾನ್ ಘಂಟೆಕ ಕಿಂಗ್, ಘಂಟೆಕ ಟೀಮ್ ಇದು. ಟೂರ್ನಮೆಂಟ್ಲಸೆ ಹೊರಗೆ ಅಂತರಕ ಆಯ್ತು. ಈಗ ನಾಳೆಗೆ ನೋಡ್ಬೇಕಾದ ಪಾಕಿಸ್ತಾನದಾಗೆ ಎಷ್ಟು ಕನ ಟಿವಿಗಳು ಹೊಡಿತೇವ, ಎಷ್ಟು ಕನ ಹಂಗಾಮ ಆಗ್ತದ, ಎಷ್ಟು ಬಟ್ಟೆ ಎಲ್ಲ ಹರ್ಕತ್ತಾವ, ರೋಡಿಗೆಲ್ಲ ಬೀಳ್ತಾವ, ಅಷ್ಟು ಅಪ್ಲೆ ರಿಯಾಕ್ಷನ್ ಕೊಡ್ತಾವೆ, ಪಾಗಲ್ ಆಗಿರ್ತಾವ ಅದ್ದಕ್ಕದ್ದ. ಸೊ ನಾಳೆಗೆ ನೋಡ್ಬೇಕಾಗ್ತದೆ ಏನು ರಿಯಾಕ್ಷನ್ ಇವ್ರು ಮಾಡ್ತಾರ. ಸಾಲಿಡ್ ಮಜಾ ಬರ್ತದೆ ನಾಳೆಗೆ ಅಂತ ಕಲ್ಯಾಸ ಅಂತರಕ. ವೆಲ್ ನಾಳೆಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಮಾತಾಡೋಣ. ಮತ್ತೇನು ಇವತ್ತು ಮ್ಯಾಚ್ ಒಳಗೆ ಏನಾಗಿದೆ, ಮತ್ತು ಇಲ್ಲಿ ರಿಜ್ವಾನ್ ಬಗ್ಗೆ ನಾವು ನೆಕ್ಸ್ಟ್ ನಾವು ಮಾತಾಡೋಣ. ಲಾಸ್ಟ್ ಮ್ಯಾಚ್ನಾಗೆ ಬಾಬರ್ ಅಜಮ್ ಗಂಟೆ ಕಿಂಗ್ ಅದು ಮ್ಯಾಚ್ ಸೋಲ್ಸ್ಬಿಟ್ಟದ. ಇವತ್ತು ಮತ್ತು ಇಲ್ಲಿ ಪಾರ್ಟ್ನರ್ಶಿಪ್ ಆದಮೇಲೆ 2 ಗಂಟೆ ಕಿಂಗ್ ಇದು ಮ್ಯಾಚ್ ಸೋಲ್ಸ್ಬಿಟ್ರು ಅವರು. ಇದು ಆ್ಯಕ್ಚುಲಿ 300 ಮ್ಯಾಲ್ ರನ್ ಅಂತರಕ ಆತಿತ್ತು. ಬಟ್ ಇಷ್ಟುಗನ ಸ್ಲೋ ಬ್ಯಾಟಿಂಗ್ ಮಾಡಿದ್ರಲ್ಲ ಬಸ್, ಯಾರೋ ಅನ್ಕೊಂಡಿಲ್ಲ. ನಾ ಅನ್ಕೊಳ್ತೀವಿ ಇಷ್ಟುಗನ ಚಲೋ ಬ್ಯಾಟಿಂಗ್ ಯಾರು ಮಾಡ್ತಾರಪ್ಪ, ಇಷ್ಟುಗನ ಸ್ಲೋ ಆಗಿ ಬ್ಯಾಟಿಂಗ್ ಯಾರು ಮಾಡ್ತಾರಪ್ಪ. ಇದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅದ. ಇವು ಸತ್ಯಣ ಅಪ್ಲೆ ಮ್ಯಾಚ್ ಆಡ್ಲತ್ತೀವು, ಕೈ ಕಾಲು ಒಳಗೆ ಉಸಿರೆಲ್ಲ ಹಂಗೆ ಮ್ಯಾಚ್ ಆಡ್ಲತ್ತೀವು. ಅವರು ಟ್ರೈನೇ ಮಾಡಲಾಗಿರು, 4 ಅಲ್ಲಿ 6 ಅಲ್ಲಿ ಹೊಡಿಬೇಕಂತ ಕೋಶಿಶೇ ಮಾಡಲಾಗಿರೋ ಅವರು. ಒಂದು ಓವರ್ನಾಗ 2 ರನ್ 1 ರನ್ ತೊಗೊಳತ್ತಿರೋರು, ಅಲ್ಲಿಗೆ ಸ್ಟಾಪ್ ಅಲ್ಲತ್ತಿತ್ತು ಅವ್ರದ್ದು. ಅದಕ್ಕಿಂತ ಮುಂದಕ್ಕೆ ಹೋಗಲಾಗಿರೋರು ಅಂದ್ರೆ ಆಲ್ರೆಡಿ ಇವತ್ತು ಪ್ಯಾಂಟೇ ತೊಯ್ದೋಗ್ಯದ ಅವ್ರದ್ದು. ದೇಶ ಸಂಕಟ ಮೇ ಹೈ. ಗಂಟೆಗ ಟೀಮ್ ಪ್ಯಾಂಟ್ ಎಲ್ಲ ಸುಮ್ಮನೆ ತೊಯ್ದೋಗಿದೆ ಇವತ್ತು. ಗಂಟೆಗ ಬಾಬರ್ ಅಜಮ್ ಅಲ್ಲಿ, ಗಂಟೆಗ ರಿಜ್ವಾನ್ ಅಲ್ಲಿ ಎಲ್ಲ ಸುಮ್ಮನೆ ಅಂತಕ ಅಲೌಟ್ ಆಯ್ತು ಇವತ್ತು. ಪೂರಾ ಪಾಕಿಸ್ತಾನ್ ಟೀಮ್ ಅಂತ ಇವತ್ತು ಔಟ್ ಆಗಿದೆ. ಮತ್ತೊಂದು ಸಾರಿ ಇಲ್ಲಿ ನಮ್ಮ ಇಂಡಿಯನ್ ಟೀಮ್ ಒಂದು ಬಿಗ್ ನಮಗೆ ಎಲ್ಲೋ ಮಂದಿಗೆ ಗಿಫ್ಟ್ ಅಂತ ಕೊಟ್ಟಿತ್ತು. ಹೋಲಿ ಬರೋಕ್ಕಿಂತ ಪೆಲೆ, ಹೋಲಿ ಫೆಸ್ಟಿವಲ್ ಬರೋಕ್ಕಿಂತ ಪೆಲೆ ಬಿಗ್ ಹೋಲಿ ಅಂತ ಇಲ್ಲಿ ಕೊಟ್ಟಿತ್ತು ಇಂಡಿಯನ್ ಟೀಮ್ ಅಂತಕ. ಎಲ್ಲೋ ಮಂದಿಗೆ ಈಗ ನೋಡ್ರಿ ಹೊರಗೆಲ್ಲ ಸೌಂಡ್ ಬರ್ಲತ್ತಿರಿ, ನಿಮಗೆಲ್ಲ ಪಟಾಕಿ ಎಲ್ಲ ಹಚ್ಲತ್ತರ, ಇಲ್ಲಿ ಫುಲ್ ಮಜಾ ಬರ್ಲತ್ತಿಲ್ಲ ಹೊರಗಂತ ಇಲ್ಲಿ. ವೆಲ್ ನಿಮಗೆ ಹೆಂಗೆ ಅನ್ಸಿದ್ದು ಮ್ಯಾಚ್ ನೋಡಗಿಸಿ. ಹಂಗೆ ಗಂಟೆಕ ಕಿಂಗ್ ಇವತ್ತು 23 ರನ್ ಮಾಡಿಗಿಸಿ ಔಟ್ ಆಗಿದ್ರು. ಹಂಗೆ ವಿರಾಟ್ ಕೊಹ್ಲಿ ಸಚಿನ್ ತೆಂಡೂಲ್ಕರ್ ಸನಿ ಅಂತರಕ ರನ್ ಅಂತರಕ ಅವ್ರು ಮಾಡಿದ್ರು. 50, 100 ಸೆಂಚುರಿ ಅಂತರಕ ಹೊಡೆದ್ರು. ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ. ಟೇಕ್ ಕೇರ್, ಏನು ಬೈ ಬೈ. ಹಂಗೆ ಥೋಡೆ ಪಾಯಿಂಟ್ಗಳು ಮಿಸ್ ಆಗಿ ನಾಳೆಗೆ ನಾವು ಮಾತಾಡಿದ್ದು ಬೇಕಿದೆ. ಯಾಕಂದ್ರೆ ಸ್ವಲ್ಪ ವಾಯ್ಸ್ನು ಬರಲಾಗಿದೆ, ಗಂಟೆಲೆಲ್ಲ ಬಿದ್ದದ ನನಗಂತರಕ. ಸೊ ನಾಳೆಗೆ ಮಾತಾಡೋದು ಬೇಕಿದೆ. ಟೇಕ್ ಕೇರ್, ಏನು ಬೈ. Definitely.